ಹೌದು. ಡೆಫಿನೆಟ್ಲಿ ನನಗೆ ಸ್ಟಡೀಸ್ ಅಷ್ಟೇ ಇಂಟ್ರೆಸ್ಟ್ ಇದ್ದಿಲ್ಲ. ಆಬ್ವಿಯಸ್ಲಿ ನೀವು ನೆಕ್ಸ್ಟ್ ಕೇಳ್ತೀರಾ MSc ಹೇಗೆ ಮಾಡಿದ್ರಿ ಅಂತ, ಅದು ಅವಾಗ ಹೇಳ್ತೀನಿ. ಸ್ಟಡೀಸ್ ಅಂದರೆ ತುಂಬ ದೂರ ನನಗೆ ಇಷ್ಟನೇ ಇಲ್ಲ. ತುಂಬ ಫೋರ್ಸ್ಫುಲಿ ನನಗೆ ಓದಿಸ್ತಾ ಇದ್ರು. ಅದು ಬಿಟ್ಟು ಸ್ಪೋರ್ಟ್ಸಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಐ ವಾಸ್ ಅ ಸ್ಪೋರ್ಟ್ಸ್ ಪರ್ಸನ್ ಆಸ್ ಅನ್ ಆ್ಯತ್ಲೀಟ್. ಸೊ ರನ್ನಿಂಗಲ್ಲಿ ಯಾವಾಗಲೂ ಫಸ್ಟ್ ಬರ್ತಾ ಇದೆ. ಅದು ಬಿಟ್ಟರೆ ಡಾನ್ಸ್ ಕಾಂಪಿಟೇಷನ್ಸಲ್ಲಿ ಯಾವಾಗಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಕಾಲೇಜಲ್ಲೂ ಹಾಗೇನೆ ಕ್ಲಾಸ್ ರೂಮ್ ಒಳಗಿಂತ ಕ್ಲಾಸ್ ರೂಮ್ ಹೊರಗಡೆ ಸ್ಟೇಜ್ ಮೇಲೆ ಏನೆಲ್ಲ ಪ್ರೋಗ್ರಾಮ್ಸ್ ಇದೆ ಅಲ್ಲೆಲ್ಲ ಕಾಣಿಸ್ಕೊಳ್ತಾ ಇದೆ. ನಾನು ಮೈಕ್ ಹತ್ರ ಮಾತ್ರ ಹೋಗ್ತಾ ಇರಲಿಲ್ಲ. ನನಗೆ ಮಾತಾಡೋಕ್ಕೆ ತುಂಬ ಹೆದರ್ಕೊಳ್ತಾ ಇದೆ. ಕ್ರೌಡ್ ಎದುರುಗಡೆ ನಿಂತ್ಕೊಂಡು ಮಾತಾಡೋದಂದ್ರೆ ಆಗ್ತಾ ಇರಲಿಲ್ಲ. ಸೊ ಬಟ್ ಸ್ಟೇಜ್ ಮೇಲೆ ಬೇರೆ ಎಲ್ಲ ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಫಾಂಡ್ ಮೆಮರೀಸ್ ಎಲ್ಲ ಸ್ಪೋರ್ಟ್ಸ್ ಡೇ ದಿವಸ ಎಲ್ಲ. ಸೊ 1, 2, 3 ಪ್ಲೇಸಲ್ಲಿ ನಿಲ್ಲಿಸ್ತಾರಲ್ವ, ನಂದು ಯಾವಾಗಲೂ ಮೇಲೆ 1 ಪೊಸಿಷನಲ್ಲಿ, ಅದು ಒಂದಲ್ಲ ತುಂಬ ಸಾಕಷ್ಟು ಕಪ್ಸ್ ಇಟ್ಕೊಳ್ತಾ ಇದೆ. ಶಾರ್ಟ್ ಪುಟ್ ಆಡ್ತಾ ಇದೆ. ಶಾರ್ಟ್ ಪುಟ್ ಎಲ್ಲ ಹೈಸ್ಕೂಲಲ್ಲಿ ಅಲ್ಲಿವರೆಗೂ 100 ಮೀಟರ್ಸ್, 200 ಮೀಟರ್ಸ್, 400 ಮೀಟರ್ಸ್ ಪ್ರತಿಯೊಂದು ನಾನೇ ವಿನ್ ಆಗ್ತಾ ಇದ್ದಿದ್ದು.